ಮಂಗಳೂರಿನ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಕಡಲಾಮೆಗಳ ಸಂರಕ್ಷಣಾ ಪ್ರಯತ್ನ ನಡೆಯುತ್ತಿದೆ. ಅಳಿವಿನಂಚಿನಲ್ಲಿರುವ ಈ ಸಮುದ್ರ ಜೀವಿಗಳು ವರ್ಷಕ್ಕೊಮ್ಮೆ ನಮ್ಮ ಕರಾವಳಿಗೆ ಬಂದು ತಮ್ಮ ಸಂತತಿಯ ಮುಂದುವರಿಕೆಗೆ ಮೊಟ್ಟೆ ಇಡುತ್ತವೆ. ಆದರೆ ಪರಿಸರ ಮಾಲಿನ್ಯ, ಪ್ರಾಕೃತಿಕ ಮತ್ತು ಮಾನವ ಸೃಷ್ಟಿ ಅಪಾಯದಿಂದಾಗಿ ಅವುಗಳ ಅಸ್ತಿತ್ವ ಅಪಾಯದಲ್ಲಿದೆ. ಹೀಗಾಗಿ ಅವುಗಳನ್ನು ರಕ್ಷಿಸಲು ಸ್ಥಳೀಯ ಮೀನುಗಾರರು ಮತ್ತು ಅರಣ್ಯ ಇಲಾಖೆ ಒಟ್ಟಾಗಿ ಸಂರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ. ನಮ್ಮಲ್ಲಿ 4 ಕಡಲಾಮೆಗಳು ಹೆಚ್ಚಿನಾಗಿ ನಮ್ಮಲ್ಲಿ ಕಾಣ್ತವೆ. ಅದರಲ್ಲಿ ಬಹಳ ಮುಖ್ಯ ಅಂದ್ರೆ ಆಲಿವ್ ರಿಡ್ಲೆ ಟರ್ಟಲ್ ಮಾತ್ರ. ಇದು ಮಾತ್ರ ನಮ್ಮ ಕೋಸ್ಟ್ ಭಾಗದಲ್ಲಿ ಗೂಡು ಕಟ್ಟು ಮೊಟ್ಟೆ ಇಟ್ಟು ಹೋಗುದು. ಸೊ ನಮ್ಮಲ್ಲಿ ಮೇಜರ್ ಈಗ ನಾವು ಕಡಲಾಮೆ ಸಂರಕ್ಷಣೆ ಬಗ್ಗೆ ಮಾತಾಡೋದಿದ್ರೆ ಮಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ 1985 ನಂತರ ಕಳೆದ ವರ್ಷದಿಂದ ಈ ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ ಅಂತ ನಾವೊಂದು ಅರಣ್ಯ ಇಲಾಖೆ ವತಿಯಿಂದ ನಾವೊಂದು ಹೊಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಪ್ರಯುಕ್ತವಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲ ಸ್ಥಳೀಯ ಮೀನುಗಾರ ಕಮ್ಯುನಿಟೀಸ್ ಏನಿದೆ, ಮೇಜರ್ಲಿ ನಮ್ಮ ಕೋಸ್ಟ್ ಪಕ್ಕದಲ್ಲಿ, ನಮ್ಮ ಬೀಚ್ ಪಕ್ಕದಲ್ಲಿ ವಾಸಿಸುವಂತ ಕಮ್ಯುನಿಟೀಸ್ಗೆ ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದ್ದೇವೆ. ಇದರ ಉಳಿವಿಕೆಗೆ ಏನು ಕನ್ಸರ್ನ್ಸ್ ಏನಿದೆ ಮತ್ತೆ ಅದರ ಉಳಿವಿಕೆಯಿಂದ ನಮಗಾಗುವ ಬೆನಿಫಿಟ್ಸ್ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಾದ್ಮೇಲೆ ಅದರ ನಂತರ ಕೆಲವೊಂದು ಬೀಚ್ ಕ್ಲೀನಿಂಗ್ ಎಕ್ಸರ್ಸೈಸಸ್ ನಾವು ತಗೊಳ್ತೇವೆ. ಸೊ ದ ಮೇನ್ ಆಕ್ಟಿವಿಟಿ ನಮ್ಗೆ ಏನಿರುತ್ತೆ ಅಂದ್ರೆ ಅದನ್ನ ಗೂಡ್ನ ಐಡೆಂಟಿಫೈ ಮಾಡೋದು. ಆ ಗೂಡು ಪತ್ತೆ ಆದ ಕೂಡಲೇ ಒಂದ್ ವೇಳೆ ಅದು ಇಂಟರ್ ಟೈಡಲ್ ವಾಟರ್ಸ್, ಹೈ ಟೈಡ್ ಮತ್ತೆ ಲೋ ಟೈಡ್ ಮಧ್ಯದಲ್ಲಿದೆ, ಅದನ್ನು ಸ್ವಲ್ಪ ಮೇಲಕ್ಕೆ ಬಂದು ಅಲ್ಲೇ ಸ್ಥಳಾಂತರ ಮಾಡಿ ಅಲ್ಲೇ ಪ್ರೊಟೆಕ್ಷನ್ ಕೊಡ್ತೀವಿ. ಒಂದ್ ವೇಳೆ ಅದು ಸುರಕ್ಷಿತವಾಗಿ ಇಟ್ಟು ಹೋಗಿದ್ದರೆ ಅಲ್ಲೇ ಪ್ರೊಟೆಕ್ಷನ್ ಕೊಡ್ತೀವಿ. ಸೊ ನಾವು ಅದನ್ನ 4 ಕಡೆ ಪೋಲ್ಸ್ ಹಾಕಿ 1 ಅಡಿ ಮರಳು ಒಳಗೆ ಹೋಗಿ ಸುತ್ತಲೂ ಮೆಶ್ ಹಾಕೋದ್ರಿಂದ ಯಾವುದೇ ಪ್ರಾಣಿ ಅದನ್ನ ಪ್ರೆಡೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇಟ್ಟ ಪ್ರತಿಯೊಂದು ಮೊಟ್ಟೆ ಕೂಡ ಅದು ಹ್ಯಾಚ್ಲಿಂಗ್ ಆಗೇ ಹೊರಗಡೆ ಬರ್ತದೆ. 2023-24ನೇ ವರ್ಷದಲ್ಲಿ 21 ಕಡಲಾಮೆ ನೆಸ್ಟ್ಗಳು ಪತ್ತೆ ಆಗಿತ್ತು. ಈ ವರ್ಷ 24-25ನೇ ಸಾಲಿನಲ್ಲಿ 24 ನೆಸ್ಟ್ ಈಗಾಗಲೇ ಪತ್ತೆ ಆಗಿದೆ ಹಾಗೂ ಈಗಾಗಲೇ ಇನ್ನೂ ಸೀಸನ್ ನಡೀತಾ ಇದೆ. ಈ ವರ್ಷ 24 ಗೂಡಿನ ಪೈಕಿ ಈಗಾಗಲೇ 14 ನೆಸ್ಟ್ ಅಲ್ಲಿ ಮರಿಗಳು ಹೊರಗೆ ಬಂದು 1216 ಮರಿಗಳು ಈಗಾಗಲೇ ಕಡಲು ಸೇರಿದವು. ಇನ್ನು ಉಳಿದ 10 ಗೂಡುಗಳಿಂದ ಇನ್ನು ಮರಿಗಳು ಹೊರಗೆ ಬರುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಳೆದ ವರ್ಷದಿಂದ ಈ ಒಂದು ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್ ಇಂದ ನಮ್ಮಲ್ಲಿ ಕಡಲಾಮೆಗಳ ಸಂತತಿ ಮತ್ತು ಇದರ ಕನ್ಸರ್ವೇಷನ್ ಬಗ್ಗೆ ಬಹಳಷ್ಟು ಪಾಸಿಟಿವ್ ರಿಸಲ್ಟ್ಸ್ ನಮ್ಮಲ್ಲಿ ಬಂದಿದೆ.